ಈಗ ನಮ್ಮ ಜೊತೆಗೆ ಬಳ್ಳಾರಿ ಕೈ ಅಭ್ಯರ್ಥಿಯಾಗಿರುವಂತಹ ತುಕಾರಾಮ್ ಅವರು ಇದ್ದಾರೆ. ಮಾತಾಡ್ಸೋಣ ಸರ್. ಪ್ರಚಾರ ಶುರು ಮಾಡಿದಿರಿ, ಕಾರ್ಯಕರ್ತರ ಸಭೆ ಮಾಡ್ತಾ ಇದ್ದೀರಿ, ಯಾವ ಥರದ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್ ಜನರಿಂದ? ಖಂಡಿತವಾಗ್ಲೂ ಈ ಸರಿ ಒಳ್ಳೆ ರೆಸ್ಪಾನ್ಸ್ ಇದೆ. ಲಾಸ್ಟ್ ಮಂಡೇ ನಾವೆಲ್ಲ ಸಚಿವರು ಜೊತೆಗೆ ಶಾಸಕರು ಎಲ್ಲರೂ ಸೇರಿ, ಅಧ್ಯಕ್ಷರು ಸೇರಿ ಎಲ್ಲರೂ ಪ್ರೆಸ್ ಮೀಟ್ ಮಾಡಿ ನಾವು ಈ ಚುನಾವಣೆಗೆ ಸಜ್ಜಾಗಿದ್ದೀವಿ. ಗುಡ್ ರೆಸ್ಪಾನ್ಸ್ ಇದೆ. ಈ ಸರಿ ಕಾಂಗ್ರೆಸ್ನ ಮತ್ತೆ ಗೆಲ್ಸಂತ ಒಂದು ವಾತಾವರಣ ಇದೆ. ರೀಬ್ಯಾಕ್ ಆಗುತ್ತೆ ಈ ಸರ್ತಿ 20 ವರ್ಷಗಳ ನಂತರ. ಒಳ್ಳೆ ರೆಸ್ಪಾನ್ಸ್ ಇದೆ. ವಿಧಾನಸಭೆ ಚುನಾವಣೆ ಸ್ವರೂಪ ಬೇರೆ, ಲೋಕಸಭೆಯ ಚುನಾವಣೆ ಸ್ವರೂಪ ನಿಮಗೂ ಗೊತ್ತಿದೆ. ಅದು ನಿಮ್ಮ 6 ಶಾಸಕರಿದ್ದಾರೆ, ಒಂದು JDS ಇದೆ, ಒಂದು BJP ಇದೆ. ಸೊ ಯಾವ ಥರದ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಿದ್ದೀರಿ? ಖಂಡಿತವಾಗ್ಲೂ ಈ ಸರಿ ದೇಶದಲ್ಲಿ ಕೂಡ ಒಳ್ಳೆ ವಾತಾವರಣ ಇದೆ. ಸುಮಾರಾಗಿ ನಮ್ಮ ಕಾಂಗ್ರೆಸ್ಸೇ 130ರಿಂದ 140 ಸೀಟು ಬರ್ತಕ್ಕಂಥ ಒಂದು ಅವಕಾಶ ಇದೆ. ಒಟ್ಟಾರೆ ಇಂಡಿಯಾ ಕೂಡ 200 ಮೇಲೆ ತಡಾದಿದೆ. ಅವ್ರು ಹೇಳ್ತಾ ಇದ್ದಾರೆ 400 ಅಂತೇಳಿ. ಅದು ಯಾವುದೂ ಇಲ್ಲ. ಈ ಸರಿ ಬದಲಾವಣೆಯನ್ನು ದೇಶದಲ್ಲಿ ಬಯಸಿದ್ದಾರೆ. ಆ ಒಂದು ವಾತಾವರಣದಲ್ಲಿ ನಾವು ಕೂಡ ಬಳ್ಳಾರಿನಲ್ಲಿ ಇವತ್ತು ಚುನಾವಣಾ ಪ್ರಚಾರ ನಾವು ಮಾಡ್ತಾ ಇದ್ವಿ. ಈ ಸರಿ ನಮಗೆ ಒಳ್ಳೆ ವಾತಾವರಣ ಇದೆ. ಸರ್, ಒಂದೊಮ್ಮೆ ಜನಾಶೀರ್ವಾದ ನಿಮ್ಮ ಪರವಾಗಿದ್ರೆ ನೀವು ಯಾವ ಥರದ ವಿಷನ್ ಇಟ್ಕೊಂಡು ಬಳ್ಳಾರಿಗೋಸ್ಕರ ಕೆಲಸ ಮಾಡ್ತೀರಿ? ಏನೆಲ್ಲ ಮಾಡೋಕ್ಕಾಗಲೂ ಈ ಹಿಂದೆ 1999ರಲ್ಲಿ ಸೋನಿಯಾ ಗಾಂಧಿ ಮೇಡಮ್ ಅವರು ಇಲ್ಲಿಂದ ಆಯ್ಕೆ ಆದಾಗ ನಾವು ನುಡಿದಂತೆ ನಡ್ಕೊಂಡಿದ್ದೀವಿ. ಒಳ್ಳೆಯ ಕಾರ್ಯಕ್ರಮಗಳನ್ನ ಅಸೆಟ್ ಕ್ರಿಯೇಟ್ ಮಾಡಿರ್ಬೋದು, ಡೆವಲಪ್ಮೆಂಟ್ ಇರ್ಬೋದು. ಈಗ ಪವರ್ ಪ್ಲಾಂಟ್ ಇದೆಯಲ್ಲ 2500 ಕೋಟಿದು, ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರು MP ಆಗಿದ್ದಾಗ ತಂದು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಸುಮಾರಾಗಿ 800 ಕೋಟಿಯಷ್ಟು ಡೆವಲಪ್ಮೆಂಟ್, ಹೆಲ್ತ್, ಎಜುಕೇಷನ್ನು, ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ಸೋನಿಯಾ ಪ್ಯಾಕೇಜ್ ಕೊಟ್ಟು ಒಂದು ಹೆಸರಿರ್ತಕ್ಕಂಥ ಒಂದು ಕೆಲಸ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಆಗಿದೆ. ಜೊತೆಗೆ ಮುಂದಿನ ದಿನದಲ್ಲಿ ನಮಗೆ ಕೂಡ, ನಾನು ಬಡ ಕುಟುಂಬದಿಂದ ಬಂದಿರತಕ್ಕಂಥವನು, ಜೊತೆಗೆ ಈ ಬಳ್ಳಾರಿ ಜಿಲ್ಲೆಯಲ್ಲಿ 4 ಬಾರಿ ಶಾಸಕರಾಗಿ, ಜೊತೆಗೆ ಇವತ್ತು ನಾಗೇಂದ್ರ ಅವರು, ಭರತ್ ರೆಡ್ಡಿ ಅವರು, ಗಣೇಶ್ ಅವರು, ಇವರೆಲ್ಲ ಒಟ್ಟ 6 ಜನ ಇವತ್ತೇನು ನಮ್ಮ ಶಾಸಕರಿದ್ದಾರೆ. ಜೊತೆಗೆ ಪರಮೇಶ್ವರ್ ನಾಯಕಣ್ಣ, ಭೀಮಾ ನಾಯಕ್ ಅವ್ರು ಏನು ಡಿಪ್ಯೂಟೆಡ್ ಇದೆ, ಎಲ್ಲರೂ ಸೇರಿಬಿಟ್ಟು ನಾವು ಈ ಸರಿ ನಮ್ಮದೇನು ಒಂದು ವಿಷನ್ ಇದೆ, ಜೊತೆಗೆ ನಮ್ಮ 5 ನ್ಯಾಯಗಳೇನಿದೆ ಅದ್ರ ಜೊತೆಗೆ ನಾವು ನಮ್ಮ ಜಿಲ್ಲೆಗೆ ಬೇಕಾದಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಜೊತೆಯಾಗಿ ಮಾಡ್ತೀವಿ ಎಲ್ಲರೂ ಕೂಡ. ನಿಮ್ಮ ಕಾಂಗ್ರೆಸ್ ಗ್ಯಾರಂಟಿಗೆ BJP ಅವರು ಮೋದಿ ಗ್ಯಾರಂಟಿ ಅಂತಿದ್ದಾರೆ. ವರ್ಕೌಟ್ ಆಗುತ್ತೆ ಸರ್ ಇದು? ಅಲ್ಲ, ಈಗ ಕಾಪಿ ಮಾಡೋರು ನಾವೇನಂತ ಹೇಳೋಕ್ಕಾಗುತ್ತಪ್ಪ? ನಾವೆಲ್ಲ ಎಕ್ಸಾಮ್ ಬರೆದ್ರೆ ಅವರು ಕಾಪಿ ಬರೆಯೋಕೆ ಹೋಗ್ತಾರೆ. ರಿಯಲ್ ಆಗಿ ಓದಿ ಬರೆದಿರೋರೇ ಬೇರೆ, ಕಾಪಿ ಹೊಡೆಯೋರೇ ಬೇರೆ. ನಾವೆಲ್ಲ ರಿಯಲ್ ಆಗಿ ಓದಿ ಎಕ್ಸಾಮ್ ಬರೆಯೋರು, ನಾವು ಪಾಸ್ ಆಗ್ತೀವಿ. ಅಂತಿಮವಾಗಿ ಬಳ್ಳಾರಿಯ ಚುನಾವಣೆ ಹೇಗಿರುತ್ತೆ ಸರ್ ಈ ಸಲ? ಖಂಡಿತವಾಗ್ಲೂ ಜನ ಬಯಸಿದ್ದಾರೆ. ಈಗ ಕಾರ್ಮಿಕ ವರ್ಗ, ರೈತಾಪಿ ವರ್ಗ, ಜನಸಾಮಾನ್ಯರು ಕೂಡ ಈ ಸರಿ ಬಯಸಿದ್ದಾರೆ. ಖಂಡಿತವಾಗ್ಲೂ ಇದರಲ್ಲಿ ಯಶಸ್ಸನ್ನು ನಾವೆಲ್ಲರೂ ಸೇರಿ ಕಾಣ್ತೀವಿ, ಎಲ್ಲರೂ ಕೂಡ. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ತುಕಾರಾಮ್ ಅವರ ಮಾತು. ಈಗಾಗಲೇ ಕೂಡ ನಮ್ಮ ಅಭ್ಯರ್ಥಿ ಮಾನ್ಯ ತುಕಾರಾಮ್ ಅವ್ರನ್ನು ಕೂಡ ಈಗಾಗಲೇ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ಅದರ ನಿಮಿತ್ತ ಇವತ್ತು ಕಾರ್ಯಕರ್ತರ ಸಭೆಯನ್ನು ಕೂಡ ಬಳ್ಳಾರಿಯಲ್ಲಿ ಕೂಡ ನಗರ ಮತ್ತು ಗ್ರಾಮಾಂತರ ಭಾಗದಿಂದ ಮಾಡ್ತಾ ಇದ್ದೀವಿ. ಇವತ್ತು ಬಹುಶಃ ಈ ಭಾಗದಲ್ಲಿ ಮೇಡಮ್ ಅವರು ಗೆದ್ದ ಮೇಲೆ, ಇವತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು ಈ ಭಾಗದಿಂದ ಗೆದ್ದ ಮೇಲೆ ನಾವು ಯಾವತ್ತೂ ಕೂಡ ಹೇಳ್ತಾ ಇದ್ವಿ, ಈ ಬಾರಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿ ಮೇಡಮ್ ಸೋನಿಯಾ ಗಾಂಧಿ ಮೇಡಮ್ ಅವರಿಗೆ ನಾವು ಉಡುಗೊರೆ ಹಾಕಿ ಕೊಡ್ತೀವಿ ಅಂತೇಳಿ ಆ ಮಾತನ್ನು ಉಳಿಸ್ಕೊತೀವಿ. ಖಂಡಿತವಾಗಿ 100ಕ್ಕೆ 100ರಷ್ಟು ಕೂಡ ನಮ್ಮ ಅಭ್ಯರ್ಥಿ ಗೆದ್ದು ಬರ್ತಾರೆ. ಈ ಬಳ್ಳಾರಿ ಭಾಗದಲ್ಲಿ ಬಳ್ಳಾರಿಯ ಪಾರ್ಲಿಮೆಂಟ್ ಸದಸ್ಯರಾಗಿ ಬಳ್ಳಾರಿಯ ಧ್ವನಿಯನ್ನು ದೆಹಲಿಯಲ್ಲಿ ಕೂಗುವಂಥದ್ದು ಕೆಲಸ, ಅಲ್ಲಿ ಮಾತಾಡುವಂಥ ಕೆಲಸ ನಮ್ಮ ಮಾನ್ಯ ತುಕಾರಾಮ್ ಅವರು ಮಾಡ್ತಾರೆ ಅಂತೇಳಿ ಭಾಳ ದೊಡ್ಡ ನಂಬಿಕೆ. JDS BJP ದೋಸ್ತಿ ಹೆಂಗೆ ಸರ್ ಬಳ್ಳಾರಿಯಲ್ಲಿ ಯಾವ ಥರದ ಪರಿಣಾಮ ಸ್ವರೂಪ ಇದೆ ಅದು ಸರ್? ಇಲ್ಲಿ ಯಾವುದೇ ಕಾರಣಕ್ಕೂ ರಾಜಕೀಯದಲ್ಲಿ ಇದ್ದಾಗ, ಒಂದು ಸಂದರ್ಭದಲ್ಲಿ ನಾವು JDS ಜೊತೆಗಿದ್ದಾಗ ನಮಗೇನು ಕೂಡ ಲಾಭ ಆಗಲಿಲ್ಲ. ಕಳೆದ ಬಾರಿ ನಾವು 2019ರಲ್ಲಿ ಇದ್ದಾಗ ನಾವು ಇದೇ ಪಾರ್ಲಿಮೆಂಟ್ ಎಲೆಕ್ಷನ್ನ ಜಂಟಿಯಾಗಿ ಮಾಡಿದ್ವಿ. ಅವರಿಂದ ಏನು ಉಪಯೋಗ ಆಗೋದಿಲ್ಲ. ಆದರೆ ಇವತ್ತು BJP ಅವರು ಅವ್ರನ್ನ ಸೇರಿಸ್ಕೊಂಡು ಇವತ್ತು ಕೋಮುವಾದಿಗಳು ಪಕ್ಷ ಇವತ್ತು ಜಾತ್ಯತೀತ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜನ ನೋಡ್ತಾ ಇದ್ದಾರೆ. ಇವತ್ತು ಅವರಿಗೆ ತಕ್ಕ ಉತ್ತರವನ್ನು ಕೊಡ್ತಾರೆ. ಇವತ್ತು ಖಂಡಿತವಾಗಿ ನಮಗೆ ಸ್ಟ್ರೇಟ್ ಫೈಟ್ ಆಗಿ BJP ವರ್ಸಸ್ ಕಾಂಗ್ರೆಸ್ ಇದೆ. ಇವತ್ತು ಈ ಚುನಾವಣೆಯಲ್ಲಿ ಮಾತ್ರ, ಈ ಬಾರಿ ಮಾತ್ರ ಖಂಡಿತವಾಗಿ 100ಕ್ಕೆ 100ರಷ್ಟು ಕೂಡ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಬರ್ತಾರೆ ಅಂತೇಳಿ ಕೂಡ ಯಾರೇ ಅಲಯನ್ಸ್ ಇದ್ರೂ ಕೂಡ ನಮಗೇನು ತೊಂದರೆ ಇಲ್ಲ, ನಾವು ಗೆದ್ದು. ಜನಾರ್ದನ್ ರೆಡ್ಡಿ ಮತ್ತೆ ವಾಪಸ್ ಮನೆ ಸೇರಿದ್ದಾರೆ ಸರ್? ಇಲ್ಲ, ಅವ್ರಿಗೆ ಈಗಾಗಲೇ ಕೂಡ ಅವರು ಕಳೆದ ಆ ಪಕ್ಷದಲ್ಲಿ ಇದ್ದವರು. ಅವರು ಕಳೆದ ಹಲವಾರು ವರ್ಷಗಳಿಂದ ಅವರು ಆ ಪಕ್ಷದ ಜೊತೆಗೆ ಇದ್ದುಕೊಂಡು ಅವ್ರಿಗೂ ತೊಂದರೆ ಆದಾಗ ಮತ್ತೆ ಪಕ್ಷವನ್ನು ಕಟ್ಕೊಂಡು ಹೋಗಿದ್ರು. ಆದರೆ ಅವರಿಗೆ ಇವತ್ತು BJP ಪಕ್ಷವನ್ನು ಸೇರಿದಾಗ ಇವತ್ತು ನಮ್ಮ ತಂತ್ರಗಾರಿಕೆ ಬೇರೆ ಇರುತ್ತೆ. ನಮ್ಮ ಭಾಗದಲ್ಲಿ ಅವರ ಒಂದು ಪ್ರಭಾವ ಇದ್ದೇ ಇರುತ್ತೆ. ಆ ಪ್ರಭಾವವನ್ನು ನಾವು ಯಾವ ರೀತಿ ನಾವು ತಗೋಬೇಕು, ನಮ್ಮ ಕಾಂಗ್ರೆಸ್ ಪಕ್ಷ ಸನ್ನಿಧವಾಗಿದೆ. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿಯ ಮಾತು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.
ಬಳ್ಳಾರಿ. ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಬಹಳ ಹೈ ವೋಲ್ಟೇಜ್ ಆಗಿ ಮಾರ್ಪಟ್ಟಿದೆ. ಬಿಜೆಪಿಯಿಂದ ಶ್ರೀರಾಮುಲು, ಕಾಂಗ್ರೆಸ್ನಿಂದ ಸತತ 4ನೇ ಬಾರಿಗೆ ಸಂಡೂರು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗ್ತಾ ಇರುವಂತಹ ತುಕಾರಾಮ್ ಅವರು ಲೋಕ ಅಖಾಡದಲ್ಲಿದ್ದಾರೆ. ಆದರೆ ಅಂತಿಮವಾಗಿ ಮತದಾರ ಪ್ರಭು ಯಾರ ಪರವಾಗಿ ಆದೇಶ ಕೊಡ್ತಾನೆ ಅನ್ನೋದೇ ಈ ಕ್ಷೇತ್ರದಲ್ಲಿರುವಂತಹ ಕುತೂಹಲ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.